ಮತ್ತೊಂದು ದಿನ ಮತ್ತೊಂದು ಕ್ಷೇತ್ರ. ಇವತ್ತು ನನ್ನ ಪ್ರಯಾಣ ಬೆಂಗಳೂರಿನಿಂದ ಉಗೆ ಅನ್ನಿಸ್ಕೊಳ್ಳೋ ಉಗೆ ಮಹದೇಶ್ವರನ್ನ ನೋಡೋದಕ್ಕೆ. ಉದೋ ಎಲ್ಲಮ್ಮ ಅಂತ ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದೆ. ಈಗ ಮಹದೇಶ್ವರನ ಮಲೆ ಮಹದೇಶ್ವರನ ನೋಡುವಂಥ ಸಮಯ. ಸದ್ಯಕ್ಕೆ ಈಗ ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಇಲ್ಲಿಂದ ಒಡೆಯಾರ್ ಎಕ್ಸ್ಪ್ರೆಸ್ ಬೆಸ್ಟ್ ಟ್ರೈನ್ ಅಂತ ಹೇಳ್ಬೋದು ಮೈಸೂರಿಗೆ. ಯಾಕಂದರೆ ಬೆಂಗಳೂರು ಕೆಂಗೇರಿ ಬಿಟ್ಟರೆ, ರಾಮನಗರ ಮಂಡ್ಯ ಬಿಟ್ಟರೆ ಬೇರೆ ಎಲ್ಲೂ ನಿಲ್ಲಿಸಲ್ಲ. ಬೆಸ್ಟ್ ಟ್ರೈನ್ ಅಂತ ಹೇಳ್ಬೋದು. ಇದು ಸಖತ್ ಫಾಸ್ಟಾಗಿ ಹೋಗುತ್ತೆ. ಎಷ್ಟು ಟ್ರೈನ್ಗಳಲ್ಲಿ ಸೊ 3:34ಕ್ಕೆ ಕೆಂಗೇರಿಗೆ ಬರುತ್ತೆ. ನಾನು SPCಗೆ ಹೋಗಲಿಲ್ಲ, ಅಂದರೆ ಮೆಜೆಸ್ಟಿಕ್ಕಿಗೆ ಹೋಗಲಿಲ್ಲ, ಇಲ್ಲೇ ಹತ್ಕೊಳ್ಳೋಣ ಅಂತ. ಅಲ್ಲಿ ರಶ್ಶು ಟ್ರಾಫಿಕ್ಕು ಯಾಕೆ ಬೇಕೋ ಅದಕ್ಕೆ ಆಟೋ ಮಾಡ್ಕೊಂಡು ಇಲ್ಲೇ ಬಂದ್ಬಿಟ್ಟೆ. ಬನ್ನಿ, ನಮ್ಮ ಟ್ರೈನ್ ಇನ್ನೊಂದು 3:24 ಇನ್ನು ಕರೆಕ್ಟಾಗಿ 10 ನಿಮಿಷಕ್ಕೆ ಬರುತ್ತೆ. ಎಲ್ಲಿದೆ ನೋಡೋಣ ಟ್ರೈನು. ಕ್ರಾಸ್ ಕೃಷ್ಣದೇವರಾಯ ಹಾಲ್ಟ್ ಅಂತ ತೋರಿಸ್ತಾ ಇದೆ. ಸೊ ನಾಯಂಡಹಳ್ಳಿ, ಜ್ಞಾನಭಾರತಿ, ಆಮೇಲೆ ಕೆಂಗೇರಿ. ಸೆಕೆಂಡ್ ಸೀಟಿಂಗು 95 ರೂಪಾಯಿ ನಿಮಗೆ ಬೆಂಗಳೂರಿಂದ ಮೈಸೂರಿಗೆ. ವರ್ಕೌಟು ಕೆಂಪಸ್ಸಲ್ಲಿ ಹೋಗೋ ಬದಲು ಅದರಲ್ಲಿ ಸಿಕ್ಕಾಪಡೆ ತಗೋತಾರೆ. ಇದೇ ವರ್ಕೌಟು ಅಂತ ಹೇಳ್ಬೋದು. ಬಸವ ಎಕ್ಸ್ಪ್ರೆಸ್ ಬಾಗಲಕೋಟೆ ಹೋಗುತ್ತಲ್ಲ, ಈ ಗಾಡಿನಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದೆ. ಆ ವಿಡಿಯೋನೂ ಇದೆ, ನೋಡಿಲ್ಲ ಅಂದರೆ ನೋಡಿ. ಬಸವ ಎಕ್ಸ್ಪ್ರೆಸ್. ಓಕೆ, ನಮ್ಮ ಒಡೆಯಾರ್ ಎಕ್ಸ್ಪ್ರೆಸ್ ಬರ್ತಾ ಇದೆ. ಕವಚ್ ಫಿಟೆಡ್. ಜನರಲ್ ಫುಲ್ ಆಗಿದೆ. ಇವ್ರುಗಳು ರಿಸರ್ವೇಷನಲ್ಲೂ ತುಂಬಿರ್ತಾರೇನೋ. D1 D2 ಇಲ್ಲಿ ಹತ್ಕೋಬೇಕು ನಾನು. ಓಕೆ, ಚೇರ್ ಕಾರ್ ಈ ರೀತಿ ಇದೆ. D84 ಎಲ್ಲಿದೆ? 3x3. ಹೊರಡೋದಕ್ಕೆ ಇನ್ನೂ ಸಿಗ್ನಲ್ ಕೊಟ್ಟಿಲ್ಲ. ಅಲ್ಲಿ ರೆಡ್ ಕಾಣ್ತಾ ಇದೆ ಅಂತ ಕಾಣಿಸುತ್ತೆ ನಿಮಗೆ. ಆ ಕಡೆ ಮುಂದೆ ನಿಮಗೆ ಜನರಲ್ 4 ಕೋಚ್ ಸಿಗುತ್ತೆ, ಹಿಂದೆ ಕಡೆ 4 ಕೋಚು. ಇಲ್ಲಿ ಮಾತ್ರ ಹತ್ಕೊಬಾರ್ದು, ರಿಸರ್ವ್ ಟಿಕೆಟ್ ಇಲ್ಲ ಅಂದರೆ ಫೈನ್ ಕಟ್ಟೋದಂತೂ ಗ್ಯಾರಂಟಿ. ನೋಡಿ, ಬೆಸ್ಟ್ ನ್ಯೂಸ್ ಏನಂದರೆ ಕೆಂಗೇರಿಯಲ್ಲೂ ಎಸ್ಕಲೇಟರ್ ಬರ್ತಾ ಇದೆ. ಪ್ಲ್ಯಾಟ್ಫಾರ್ಮ್ 4ನ ರೆಡಿ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಪ್ಲ್ಯಾಟ್ಫಾರ್ಮ್ 4ನ ಯೂಸೇ ಮಾಡ್ತಿರಲಿಲ್ಲ. ಇನ್ಮೇಲೆ ಲೂಪ್ ಲೈನ್ಗೆ ಹಾಕೊಬೋದು. ಅಂದರೆ ಇಲ್ಲಿ ಮೇನ್ ಲೈನಲ್ಲಿ ನಿಲ್ಲಿಸೋ ಬದಲು ಈ ಕಡೆಯಿಂದ ಬರೋ ಗಾಡಿಗಳನ್ನ ಅಲ್ಲಿ ನಿಲ್ಲಿಸ್ತಾರೆ. ಸೊ ದಟ್ ಮೇನ್ ಲೈನ್ ಕ್ಲಿಯರ್ ಆಗಿರುತ್ತೆ. ಎಸ್ಕಲೇಟರ್ ಬೇರೆ ರೆಡಿ ಮಾಡ್ತಾ ಇದ್ದಾರೆ. ಆ ಕಡೆ ಫುಲ್ ರೆಡಿ ಮಾಡ್ತಾ ಇದ್ದಾರೆ ಚೆನ್ನಾಗಿ. ಎಷ್ಟು ದಿನ ಆಗುತ್ತೋ ನಿಧಾನಕ್ಕೆ ಮಾಡ್ತಾಯಿದ್ದಾರೆ. ಓಕೆ, ಸಿಗ್ನಲ್ ಆಗಿದೆ, ಹೊಡ್ತಾ ಇದೆ ನಮ್ಮ ಗಾಡಿ. ಮೈಸೂರಿನ ಕಡೆ ಹೊಡ್ತಾ ಇದೆ ಒಡೆಯಾರ್ ಎಕ್ಸ್ಪ್ರೆಸ್. ಒಡೆಯಾರ್ ಎಕ್ಸ್ಪ್ರೆಸ್ನ ಮೊದಲಿನ ಹೆಸರೇನು ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಅಯ್ಯೋ ಯಾರು ವೀಡಿಯೋ ಕಾಮೆಂಟೇ ಮಾಡಲ್ಲ, ನಾನೇ ಹೇಳೋದು ವಾಸಿ. ಟಿಪ್ಪು ಎಕ್ಸ್ಪ್ರೆಸ್ನ ಒಡೆಯಾರ್ ಎಕ್ಸ್ಪ್ರೆಸ್. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಕೆಂಗೇರಿಯಿಂದ. ನೋಡಿ, ನನಗೆ ಅಂಥ ವಿಂಡೋ ಸಿಕ್ಕಿದೆ. ಗುಲ್ಡು ನನ್ನ ಮಗ ಡಿಸೈನ್ ಮಾಡಿದವನು. ಒಡೆಯಾರ್ ಎಕ್ಸ್ಪ್ರೆಸ್ ಡಿಸೈನ್ ಮಾಡೋನು ಗುಲ್ಡು.
ಕಾಮನ್ ಸೆನ್ಸ್ ಬೇಡವಾ? ಈ ಪ್ಲಗ್ ಪಾಯಿಂಟ್ ಕೊಡಬೇಕಂದ್ರೆ ಒನ್ ಲೈನಲ್ಲಿ ಕ್ರಾಸಾಗಿ ಕೊಡ್ಬೋದಾಗಿತ್ತಾನೆ. ಐಸ್ ಮುಂದೆ ಭಾರತ್ ಫ್ಲೈಟ್ಸ್ಗಳ ಥರ ಪ್ಲೇಟ್ಗಳು ಬೇರೆ ಕೊಟ್ಟಿದ್ದಾರೆ, ಸ್ಟ್ಯಾಂಡ್ ಬೇರೆ. ಓಕೆ ಗುಡ್. ಏನಾರು ತಿನ್ನೋಕ್ಕೆ ವಾಟರ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಫುಟ್ ರೆಸ್ಟು ಪರವಾಗಿಲ್ಲ. 95 ರೂಪಾಯಿಗೆ KSRTC ಬಸ್ಸಲ್ಲಿ ಹೋಗೋ ಬದಲು ಆರಾಮಾಗಿ ಇದರಲ್ಲಿ ಹೋಗ್ಬೋದು. 2 ಅವರ್ಸ್ ತೊಗೊಳುತ್ತೆ. ನೆಕ್ಸ್ಟು ರಾಮನಗರಲ್ಲೇ ನಿಲ್ಲಿಸೋದು, ಅದಾದಮೇಲೆ ಮಂಡ್ಯ, ಮೈಸೂರು. ಇದೇ ಬೇಜಾರಾಗ್ತಾ ಇರೋದು ನನಗೆ. ಅಯ್ಯೋ ಕಾರಬಾಗ ವಿಂಡೋ ಸೀಟ್ ಅಂತ ಆಪ್ಟ್ ಮಾಡ್ಕೊಂಡಿದ್ದೆ. TT ಚೆಕ್ ಮಾಡ್ತಾರೆ ಎಲ್ಲ ಟಿಕೆಟ್ ಜನರಲ್ ಕ್ಲಾಸ್ ಅವರು ಅದು ಕೊಡಿದಾರ ಏನಂತ. ಸೊ ಅದೊಂದು ಹುಷಾರಾಗಿರಬೇಕು. ನೀವೇನೋ ಜನರಲ್ ಕ್ಲಾಸ್ ಟಿಕೆಟ್ ತೊಗೊಂಡಿದ್ರೆ ಜನರಲ್ಲೇ ಪ್ರಯಾಣ ಮಾಡಿ. ವಡೆ ಜ್ಯೂಸ್ಗಳೆಲ್ಲ ಸಿಗುತ್ತೆ. ನೀರು ಮಾತ್ರ ಯಾರೂ ಮಾರ್ತಾಯಿಲ್ಲ. ನೀರು ತೊಗೊಂಬರೋದು ಮರಿಬೇಡಿ ನೀವು ಯಾರಾದರೂ ಈ ಟ್ರೈನ್ ಆಫ್ ಮಾಡಿಕೊಂಡ್ರೆ. ವೆಲ್ಕಮ್ ಟು ಮೈಸೂರು ಜಂಕ್ಷನ್. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಸ್ವಾಗತ. ಹಂಪಿ ಗೋಲ್ಗುಂಬಜ್ ಎಕ್ಸ್ಪ್ರೆಸ್ ನಿಂತಿದೆ. ಇದೀಗ ಹೊರಡುತ್ತೆ, 5:45 ಹೊರಡುತ್ತೆ. ಈಗ ಇದೇ ಟ್ರೈನಲ್ಲಿ ನಾನು ಪಂಡ್ರಾಪುರಕ್ಕೆ ಹೋಗಿದ್ದೆ. ವಾಟ್ರಿಂಗ್ ಮಾಡೋದಕ್ಕೆ ಕರೆಕ್ಟಾಗಿ 5:39 ನಮ್ಮ ಟ್ರೈನ್ ಒಡೆಯಾರ್ ಎಕ್ಸ್ಪ್ರೆಸ್ ಮೈಸೂರು ಬಂದು ತಲುಪಿದೆ. ಇವಾಗ ನಾವಿರೋ ಅಂಥ ಹೋಟ್ಲಿಗೆ ಹೋಗೋವಂಥ ಸಮಯ ಬಂದಿದೆ. ಹೋಗ್ತಾ ಇರೋದು ಯಾವ್ದಾರು ಆಟ ಹಿಡ್ಕೊಂಡು ನೋಡೋಣ ಹೋಟ್ಲ್ ಹೆಂಗಿದೆ ಅಂತ. ಇವತ್ತು ನೈಟಿಗೆ ಮಾತ್ರ ಬುಕ್ ಮಾಡ್ಕೊಂಡಿರೋದು, ಯಾವ ರೀತಿ ಇರೋದು ನೋಡಬೇಕು.